ಕೇಂದ್ರ ಸರ್ಕಾರ ಯಾವುದಕ್ಕೆಲ್ಲ ಖರ್ಚು ಮಾಡಿದೆ? ನಾನು ಮಾನ್ಯ ಅಧ್ಯಕ್ಷರೇ ಈಗ ಇದನ್ನೆಲ್ಲ ಬಜೆಟ್ ಮೇಲೆ ಉತ್ತರ ಕೊಡುವಾಗ ಹೇಳ್ತೀನಿ. ಯಾವ್ಯಾವ ಕೇಂದ್ರ ಸರ್ಕಾರ ಯಾವ್ಯಾವ್ದು ಖರ್ಚು ಮಾಡಿದೆ, ಇವರು ರಾಜ್ಯ ಸರ್ಕಾರ ಯಾವ್ದು ಖರ್ಚು ಮಾಡಿದೆ, ಮತ್ತೆ ಸುನೀಲ್ ಕೇಳಿದ್ರಲ್ಲ ನೀವು ಯಾವ್ದಕ್ಕೆ ಡೈವರ್ಟ್ ಮಾಡಿದ್ದೀರಿ ಹಣನ, ಅದನ್ನೆಲ್ಲಕ್ಕೂ ಉತ್ತರ ಕೊಡ್ತೀನಿ. ನಾನು ಎಲ್ಲಕ್ಕೂ ಉತ್ತರ ಕೊಡ್ತೀನಿ. ಸೊ ನಾವು ಏನ್ ಮಾಡಿದ್ದೀವಿ ಅನ್ನೋದನ್ನ ನೀವು ತಿಳ್ಕೋಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಏನ್ ಮಾಡಿದೀವಿ? 2013ರಲ್ಲಿ ಆಕ್ಟ್ ತಗೊಬಂದು ಬಡ್ತಿ ಮೀಸಲಾತಿ ಯಾವ್ದಾದ್ರು ರಾಜ್ಯದಲ್ಲಿ ಮಾಡಿದಿರ ಬಡ್ತಿ ಮೀಸಲಾತಿಯನ್ನ ನ್ಯಾಯಾಲಯಗಳ ಆದೇಶ ಮೀರಿ ಕಾಯ್ದೆಗಳನ್ನು ತಂದಿರತಕ್ಕಂಥದ್ದು ಇದೆಯಾ? ಯಾಕೆ ಮಾಡಿಲ್ಲ? ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಬಡ್ತಿ ಮೀಸಲಾತಿ ಮಾಡಿರ್ತಕ್ಕಂಥ ರಾಜ್ಯ. ಬಡ್ತಿ ಮೀಸಲಾತಿಗೆ ಕೇಂದ್ರದಲ್ಲಿ ಕಾನೂನಲ್ಲಿ ಬದಲಾವಣೆ ಮಾಡಿದ್ದ ವಾಜಪೇಯಿ ಸರ್ಕಾರ ಇದ್ದಾಗ. ಅದನ್ನು ಹೇಳ್ರಿ ಪೂರ್ತಿ. ಸುಪ್ರೀಂ ಕೋರ್ಟ್ ನಲ್ಲಿ ಹೊಡೆದಾಕ್ಬಿಡ್ತು, ಗೊತ್ತಾಯ್ತಾ? ಅದನ್ನು ಪೂರ್ತಿ ಹೇಳ. ಸುಪ್ರೀಂ ಕೋರ್ಟ್ ನಲ್ಲಿ ಹೊಡೆದಾಕಿರೋದು ನಾವು ಮಾಡಿದ್ವಲ್ಲ, ಕಾನೂನು ಮಾಡಿದ್ ನಾವಲ್ಲ. ಆಯ್ತಪ್ಪ, ಸುಪ್ರೀಂ ಕೋರ್ಟ್ ನಲ್ಲಿ ಹೊಡೆದಾಕಿರೋದು ಗೊತ್ತಾಯ್ತಾ? ಆಗ್ಲಿ, ಕಾನೂನು ಮಾಡಿದ್ ನಾವು ಮಾಡಿದ್ವಲ್ಲ, ನೀವ್ಯಾಕೆ ಮಾಡ್ಲಿಲ್ಲ? ನಾವು ಮಾಡಿದ್ದು. ನೀವೆಲ್ಲ ಮಾಡಿದಿರಿ ಕಾನೂನದಲ್ಲಿ, ಸಂವಿಧಾನದಲ್ಲಿ ನೀವು ಮಾಡಿಲ್ಲ. ಆಗಲಿ ಅಂತೇಳಿ ಸಂವಿಧಾನದಲ್ಲಿ ಬದಲಾವಣೆ ಮಾಡಿದ್ ನಾವು. ಎಮರ್ಜೆನ್ಸಿ ಸಂಬಂಧ ಸಂವಿಧಾನ ಬದಲಾವಣೆ ಮಾಡಲಿಲ್ಲ ನಾವು. ಸುಪ್ರೀಂ ಕೋರ್ಟ್ ನಾವು ದಲಿತರಿಗೆ ಅನುಕೂಲ ಆಗಲಿ ಅಂತ ವಾಜಪೇಯಿ ಕಾನೂನದಲ್ಲಿ ಬದಲಾವಣೆ ಮಾಡಿದ್ರು. ಈಗ ಮಧ್ಯೆ ಹೇಳ್ಬೇಡ್ರಿ, ಸಂಪ್ರದಾಯ ಅಲ್ಲ. ಸ್ವಲ್ಪ ಅವಾಗ ಕುರ್ತಾಕೇನ್ ಕೇಳಪ್ಪ, ಕ್ಲಾರಿಫಿಕೇಶನ್ ಅಂದ್ರೆ ಏನಂತ ತಿಳ್ಕೊಂಡಿದ್ರಿ ನನಗೆ ಗೊತ್ತಾಗ್ತಾ ಇಲ್ಲ. ಶಿವಲಿಂಗೇಗೌಡ್ರೆ ಎಂತ ಮಾತು. ನೀನು ಅಲ್ಲಿ ಕೂತ್ಕೊಂಡು ನಾವು ಆಗಿ ಈ ಹೆಂಗಲ ಎದಾಳದಿಲ್ಲ. ನಾನು ಬೇರೆ ಪಾಯಿಂಟ್ ಬೈ ಪಾಯಿಂಟ್ ಎದಾಳ್ತೀನಿ. ನಾನು ನೀವು ಏನೇ ಪ್ರಯತ್ನ ಮಾಡಿದ್ರು ಕೂಡ ನನ್ನ ದಾರಿ ತಪ್ಪಲ್ಲ. ಮಾನ್ಯ ಅಧ್ಯಕ್ಷರೇ, ಬಡ್ತಿ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಬಡ್ತಿ ಮೀಸಲಾತಿ ಹೊಡೆದಾಕ್ಬಿಟ್ರು. ಹೌದು, ಸುಪ್ರೀಂ ಕೋರ್ಟ್ ಅಲ್ಲಿ ಹೋಯ್ತು, ಅದು ಕೇಸ್ ಹೋಯ್ತು. ಅದು ಹೋದ್ಮೇಲೆ ರತ್ನಪ್ರಭಾ ಅಂತ ಚೀಫ್ ಸೆಕ್ರೆಟರಿ ಇದ್ರು. ಆಗ ಚೀಫ್ ಸೆಕ್ರೆಟರಿ ಆಗಿದ್ದವರು ರತ್ನಪ್ರಭಾ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅವರಿಂದ ವರದಿ ತರಿಸ್ಕೊಂಡು ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಹೊಡೆದಾಕಿದ್ರು ಕೂಡ ನಾವು ನ್ಯಾಯಾಲಯಗಳ ಆದೇಶ ಮೀರಿ ಮೀಸಲಾತಿ ಮತ್ತೆ ಬಡ್ತಿ ಮೀಸಲಾತಿಯನ್ನು ಕೊಟ್ಟರು. ಇದು ಇಟ್ ಈಸ್ ಚಾಲೆಂಜ್ಡ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ದಿ ಸುಪ್ರೀಂ ಕೋರ್ಟ್ ಅಪೀಲ್ಡ್ ಅವರ್ ಡಿಸಿಷನ್. ಬೇರೆ ರಾಜ್ಯಗಳಲ್ಲಿ ಯಾಕೆ ಮಾಡಿಲ್ಲ? ಬಹಳ ದಲಿತರ ಬಗ್ಗೆ ಕಾಳಜಿ ಇರೋರು ಬೇರೆ ರಾಜ್ಯದಲ್ಲಿ ಯಾಕೆ ಮಾಡಿಲ್ಲ? ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಬಡ್ತಿ ಮೀಸಲಾತಿಗೆ ಅದಕ್ಕೆ ಕಾನೂನು ಮಾಡಿ ಅದು ಸುಪ್ರೀಂ ಕೋರ್ಟ್ನ ನಲ್ಲಿ ಅಪೀಲ್ಡ್ ಆಗಿದೆ. ದಟ್ ಈಸ್ ಎರಡನೇದು. ಮೂರನೇದು, ಗುತ್ತಿಗೆನಲ್ಲಿ ಮೀಸಲಾತಿ ನೀವ್ಯಾಕೆ ಮಾಡಲಿಲ್ಲ? ಈಗ 1% ಇದನ್ನು 2% ಮಾಡಿದೀವಿ. 2 ಕೋಟಿ 2 ಕೋಟಿ ಮಾಡಿ, ಸಾರಿ 1 ಕೋಟಿ ಇದ್ದದನ್ನ 2 ಕೋಟಿ ಮಾಡಿದೀವಿ. ಆಮೇಲೆ 7D ರದ್ದು ಮಾಡಿದೀವಿ. PTCL ಕಾಯ್ದೆ ನೀವ್ಯಾಕೆ ಮಾಡಲಿಲ್ಲ? PTCL ಕಾಯ್ದೆನಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಆಧರಿಸಿ ನೆಕ್ಕಂಟಿ ರಾಮಲಕ್ಷ್ಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಡಿಸಿಷನ್ ಕೊಡ್ತಾರೆ. ಅದನ್ನು ಆಧರಿಸಿ ಅನೇಕ ನ್ಯಾಯಾಲಯಗಳಲ್ಲಿ ದಲಿತರಿಗೆ ಅನ್ಯಾಯ ಆಗ್ಬಿಡ್ತದೆ. ಅದನ್ನು ನಾವು ಅಮೆಂಡ್ಮೆಂಟ್ ಮಾಡಿ, ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಮೆಂಡ್ಮೆಂಟ್ ಮಾಡಿ PTCL ಕಾಯ್ದೆಗೆ ತಿದ್ದುಪಡಿ ತಗೊಬಂದು ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇವ್ರು ಯಾಕೆ ಮಾಡಲಿಲ್ಲ? 4 ವರ್ಷ ಅಧಿಕಾರದಲ್ಲಿ ಇದರಲ್ಲಿ ಯಾಕೆ ಮಾಡಲಿಲ್ಲ?
ದಲಿತರ ಬಗ್ಗೆ ಕಾಳಜಿ ವ್ಯಕ್ತ ಮಾಡೋರು ಯಾಕೆ ಮಾಡಲಿಲ್ಲ? ಇದನ್ನು ಮಾಡಬೇಕಾಗ್ತದೆ. ಅದರಿಂದ ನಾನು ಇನ್ನು ಉಳಿದ ವಿಚಾರಗಳ ಬಗ್ಗೆ ಮಧ್ಯಪ್ರದೇಶದಲ್ಲಿ ಏನಾಯಿತು, ಮಹಾರಾಷ್ಟ್ರದಲ್ಲಿ ಏನಾಯಿತು, ಮೋದಿಯವರ ಸರ್ಕಾರದಲ್ಲಿ ಏನಾಯಿತು, ಇದರ ಬಗ್ಗೆ ಎಲ್ಲ ನಾನು ಬಜೆಟ್ ಮೇಲೆ ಉತ್ತರ ಕೊಡುವಾಗ ಕೊಡ್ತೀನಿ ಮಾನ್ಯ ಅಧ್ಯಕ್ಷರೇ. ಆಮೇಲೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಹಿಂದುಳಿದ ಜಾತಿಗೆ ಸೇರಿದವರು, ಹಿಂದುಳಿದವರಿಗೆ ಏನು ಮಾಡಲಿಲ್ಲ ಅಂತ ಹೇಳ್ತಾರೆ. ಹಿಂದುಳಿದ ಜಾತಿಗೆ ಸೇರಿದವರು ಅಹಿಂದ ಸಂಘಟನೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರು, ಏನು ಮಾಡಲಿಲ್ಲ ಅಂತ ಹೇಳ್ತಾರೆ. ನಾವು ಸೃಷ್ಟಿಯಲ್ಲ, ನೀವು ಹೇಳ್ತಾ ಇದ್ದೀನಪ್ಪ. ಇದುವರೆಗೂ ಏನ್ ಮಾತಾಡಿದ್ರು ಅದ್ಯಾವುದು ನಾನು ಮಾತಾಡೇ ಇಲ್ಲ. ನೀವು ಬಜೆಟ್ ಅಲ್ಲಿ ಮಾತಾಡಿರಿ. ಇಲ್ಲ ಜಾಸ್ತಿ ಮಾತಾಡೋದು ವಿರೋಧ ಪಕ್ಷದ ನಾಯಕರೇ, ನೀವು SCP TSP ಹೈಲೈಟ್ ಮಾಡಿದ್ದು ಬಜೆಟ್ ಭಾಷಣದಲ್ಲಿ, ರಾಜ್ಯಪಾಲರು ಇದಲ್ಲಿ ಮಾಡಲಿಲ್ಲ. ಆದ್ರೆ ನೀವು ಮಾತಾಡಿದೀರಾ, ಈಗ ಮಾತಾಡಿಲ್ಲ ಅಂತ. ನಾನು ಬಜೆಟ್ ಅಲ್ಲಿ ಮಾತಾಡಿದೆ, ಇವರು ಆಮೇಲೆ ಮಾತಾಡ್ತೀನಿ ನಾನು. ಇವ್ರು ಬೇರೆ ಮಾತಾಡ್ತಾರೆ, ನಾನು ಮಾತಾಡೇ ಇಲ್ಲ. ಯಾವುದು ಹಿಂದುಳಿದು ಮಾತಾಡಿಲ್ಲ. ಮಾತಾಡಿಲ್ವಾ? ಮಾತಾಡಿರಿ. ಬೇಡ, ಹಾಗಾದ್ರೆ ಉತ್ತರ ಕೊಡೋದಿಲ್ಲ. ಬಜೆಟ್ ಮೇಲೆ ಉತ್ತರ ಕೊಡುವಾಗ ಕೊಡ್ತೀನಿ. ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿಲ್ವಾ? ಮಾತಾಡಿದ್ದಾರೆ. ಹೌದು, ನನಗೆ ಗೊತ್ತಿದೆಯಲ್ಲ. ಎಲ್ಲ ಅಧ್ಯಕ್ಷರೇ ಹೇಳ್ಬಿಟ್ರೆ ಹೆಂಗೆ? ನಾವಲ್ಲಿ ಕೂತ್ಕೊಂಡು ಕೇಳ್ಕೊಂಡಲ್ವೇನ್ರಿ, ಸುಳ್ಳು ಹೇಳಕ್ಕಾಗತ್ತಾ? ಮಾತಾಡಿದ್ದಾರೆ ಅಂದೆ. ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಅಧ್ಯಕ್ಷರು ಮಾತಾಡಿದ್ದಾರೆ. ಕಾನೂನಿನ ಸುವ್ಯವಸ್ಥೆ ಹಾಳಾಗಿದೆ. ವಸ್ತುಸ್ಥಿತಿ ಏನಪ್ಪಾ ಅಂತಂದ್ರೆ, 2022ರಲ್ಲಿ ನೀವಿದ್ರ ಇತ್ತಲ್ಲ ಅಪರಾಧಗಳಾದವಲ್ಲ, ಅದಕ್ಕಿಂತ ಕಡಿಮೆ ಆಗಿದ್ದಾವೆ. ನಿಮಗೆ ಅಂಕಿಅಂಶಗಳು ಕೊಡಬೇಕು ಅಂತಂದ್ರೆ 2022ರಲ್ಲಿ ಕೊಲೆ ಪ್ರಕರಣಗಳು 1365. ನಮ್ಮ ಕಾಲದಲ್ಲಿ 2024ರಲ್ಲಿ 1209 ಕಡಿಮೆ ಆಯಿತು. 156 ಕಡಿಮೆ ಆದವು. ಕೊಲೆ ಯತ್ನ, ಅಟೆಂಪ್ಟ್ ಟು ಮರ್ಡರ್ 2828 2022 ನಿಮ್ಮ ಕಾಲದಲ್ಲಿ. ನಮ್ಮ ಕಾಲದಲ್ಲಿ 2809 19 ಕಡಿಮೆ ಆದವು. ಡಕಾಯಿತಿ 215, ನಮ್ಮ ಕಾಲದಲ್ಲಿ 154, ಸುಮಾರು 61 ಕಡಿಮೆ ಆದವು. ರಾಬರಿ 1066, ನಮ್ಮ ಕಾಲದಲ್ಲಿ 992, 74 ಕಡಿಮೆ ಆಯಿತು. ದೊಂಬಿ 3930, 3450, 480 ಕಡಿಮೆ ಆಯಿತು. ಸರಗಳ್ಳತನ, ಚೈನ್ ಸ್ನ್ಯಾಚಿಂಗ್ 669, 617 ನಮ್ಮ ಕಾಲದಲ್ಲಿ, ಸುಮಾರು 52 ಕಡಿಮೆ ಆಯಿತು. ಡ್ರಗ್ಸ್ 6406 ನಿಮ್ಮ ಸರ್. ಅದು ವಾಲ್ಮೀಕಿ ಹಗರಣ ಡಕಾಯಿತಿಯಲ್ಲಿ ಬರುತ್ತೆ, ಇದರಲ್ಲಿ ಬರುತ್ತೆ ಸರ್. ವಾಲ್ಮೀಕಿ ಹಗರಣ ಡಕಾಯಿತಿಯಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಐ ಡೋಂಟ್ ಆನ್ಸರ್. ಇವರೇ ಬೆಲ್ಲದವ್ರೆ, ಪದೇ ಎದ್ದೇಳ್ಬೇಡಿ. ನೀವು ಒಬ್ರು ಉಪನಾಯಕರು ಪದೇ ಎದ್ದೇಳ್ಬಾರ್ದ್ರಿ. ಆಮೇಲೆ ಕೇಳ್ರಿ. ನಿಮ್ಗೆ ಏನು ದೊಡ್ಡ ನಿಮಿಷ ಜಾಸ್ತಿ ತಗೊಂಡು ಕೇಳ್ರಿ. ನಿಮ್ ದೊಡ್ಡ ಪಾರ್ಲಿಮೆಂಟ್ ಇರೋ ಅಂದ್ಬಿಡ್ತಾರ ನಿಮಗೆ? ಕೂತ್ಕೊಳ್ರಿ. ಸಂಧಿ ಎದಾಳ್ಬಾರ್ದ್ರಿ. ಒಬ್ಬ ಉಪನಾಯಕರ ಘನತೆ ಗೌರವ ಹಂಗ ಎದಾಳ್ಬಾರ್ದು ಸಂಧಿ. ಯು ಆರ್ ದಿ ಡೆಪ್ಟಿ ಲೀಡರ್.
ಅರ್ಥ ಮಾಡ್ಕೋಬೇಕು. ನಾನು ಈಲ್ಡಾಗದೆ ಕೇಳಬಾರ್ದು ಅಂತ ಅಷ್ಟು ಗೊತ್ತಿಲ್ಲ ನಿಮ್ಗೆ. ಡ್ರಗ್ ಸಂಬಂಧಿತ ಕೇಸ್ಗಳು 6406, ನಮ್ಮ ಕಾಲದಲ್ಲಿ 4188, 2218 ಕಡಿಮೆ ಆಗಿದ್ದಾವೆ. SC/ST ದೌರ್ಜನ್ಯ ಪ್ರಬಂಧಕ ಕಾಯ್ದೆ ನಿಮ್ಮ ಕಾಲದಲ್ಲಿ 2138, ನಮ್ಮ ಕಾಲದಲ್ಲಿ 2113, 25 ಕಡಿಮೆ ಆಗಿದ್ದಾವೆ. ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಅಪರಾಧಗಳಿದಾವಲ್ಲ, ಅವರಲ್ಲೆಲ್ಲ ಕಡಿಮೆ ಆಗಿದ್ದಾವೆ ನಮ್ಮ ಕಾಲದಲ್ಲಿ. ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ. ನಿಮ್ಮ ಕಾಲದಲ್ಲಿ ಹಾಳಾಗಿತ್ತು, ನಮ್ಮ ಕಾಲದಲ್ಲಿ ಹಾಳಾಗಿತ್ತು. ಇದನ್ನೇ ರಾಷ್ಟ್ರಪತಿಗಳು ಇವರು ರಾಜ್ಯಪಾಲರು ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು. ಎಲ್ಲರೂ ಬರ್ಕೊಟ್ಟೆ ಅಲ್ವ ನೀವು ಓದಿಸೋದು? ಆಯ್ತು, ಮುಂದೆ ಓದಿದ್ದಾರಲ್ಲ ನೀವು. ಇನ್ನೇನು ಬೇರೆದವ್ರು ಬರ್ಕೊಟ್ಟಿದ್ರ? ನೀವು ಅದೇ ಪೆನ್ನಲ್ಲಿ ಬರ್ಕೊಟ್ಟದ್ದು. ನೀವು ಯಾರು ಬರ್ಕೊಟ್ಟಿದ್ರು ರಾಜ್ಯಪಾಲರಿಗೆ? ಅಧ್ಯಕ್ಷರು ವರ್ಷ ಚೇಂಜ್ ಆಗ್ಬಿಟ್ಟಿದೆ. ವಿರೋಧ ಪಕ್ಷ ಕೂತ್ಕೊಂಡ ತಕ್ಷಣ ನಿಮ್ಮ ವರ್ಷನ್ ಚೇಂಜ್ ಆಗ್ಬಿಡ್ತದ? ದಟ್ ಈಸ್ ಕಾನ್ಸ್ಟಿಟ್ಯೂಷನ್. ಅದನ್ನೇ ಹೇಳೋದು. ನೀವು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗಲೇ ನೀವೇ ಬರ್ಕೊಟ್ಟಿದ್ದವರು, ನಾವು ಅಧಿಕಾರದಲ್ಲಿ ಇದ್ದಾಗ ನಾವೇ ಬರ್ಕೊಡೋದು. ಆದರೆ ರಾಜ್ಯಪಾಲರ ವಿವೇಚನೆ ಇರ್ತದೆ. ಅವ್ರು ಸುಮ್ಮನೆ ಓದೋದಿಲ್ಲ. ನಾವು ಬರ್ಕೊಟ್ಟದನ್ನೆಲ್ಲ ಓದೋದಿಲ್ಲ, ಓದ್ಬೇಕಂತೂ ಇಲ್ಲ. ಕಳೆದ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ತಗೊಂಡಿದೀವಿ ಅನ್ನೋದನ್ನ ಹೇಳಿದ್ದಾರೆ. ಅದನ್ನು ಹೇಳಿ. ಹೌದು, ಕಾಂಟ್ರಾಕ್ಟ್ ಸಂಘದವರು ಒಂದು ಪತ್ರ ಬರೆದಿದ್ದಾರೆ ನಿಮಗೆ. ಅದ್ರಲ್ಲಿ ಅವರು ಹೇಳ್ತಾರೆ ಕಳೆದ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ಅನ್ನು ನಿಮ್ಮ ಇಲಾಖೆ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ ಅಂತ. ಅದು ಹೋಲಿಕೆ ಮಾಡಿ. ಬರೀ ಇದನ್ನ ಯಾಕೆ ಮಾತ್ರ ಹೋಲಿಕೆ ಮಾಡ್ತೀರಿ? ಇದನ್ನ ಹೇಳಿದ್ರೆ ನಿಮಗೆ ತಡ್ಕೊಳಕ್ ಆಗಲ್ಲ. ಏನ್ ಮಾಡೋದು? ಅಲ್ಲ ಸರ್, ಸತ್ಯ ಹೇಳಿದ್ರೆ ತಡ್ಕೊಳಕ್ ಆಗಲ್ಲ. ವ್ಯಕ್ತಿತ್ವಕ್ಕೆ ಸೂಟ್ ಅಲ್ಲ ಸರ್. ಇದನ್ನ ಹಿಂಗೆ ಹೋಲಿಕೆ ಮಾಡಬಾರ್ದು ಸರ್. ಇದನ್ನ ಇದಕ್ಕೆ ಹೋಲಿಕೆ ಮಾಡಬಾರ್ದು ಸರ್. ಇನ್ಯಾವ್ದಕ್ಕೆ ಹೋಲಿಕೆ ಮಾಡ್ತೀರಿ? ಹೆಂಗ್ ಸರ್ ಇದು? ಅಪರಾಧಗಳನ್ನು ಹೋಲಿಕೆ ಒಂದ್ ಸರ್ಕಾರ ಮಾಡಿದ್ರೆ ನಿಮ್ಮ ಘನತೆಗೆ ತಕ್ಕದಲ್ಲ ಸರ್. ನಾವೇ ಸದನದಲ್ಲಿ ನೋಡ್ತೀವಿ, ನಿಮ್ ಮಂಗಳೂರಿನವ್ರದೇ ಜಾಸ್ತಿ ಕರ್ರಿ. ಎದ್ದು ಬಿಡ್ತೀರಾ ಏನ್ ಇದೇ ಇಲ್ದಂಗೆ ಎದ್ದು ಬಿಡ್ತೀರಾ ಸುಮ್ನೆ. ಎಲ್ಲ ಹರಿಶ್ಚಂದ್ರ ಮೊಮ್ಮಕ್ಳ ಏನ್ ಮಾಡಕ್ಕಾಗತ್ತೆ? ಈಗ ಅಧ್ಯಕ್ಷರು ಇಲ್ಲಿದ್ದಾರೆ, ನೀವು ಅಲ್ಲಿ ಕೂತಿದ್ದೀರಲ್ಲ, ಏನ್ ಮಾಡ್ತೀರಿ? ನಮ್ಮ ಪುಣ್ಯಕ್ಕೆಲ್ಲ ನೀವು ಅಲ್ಲೇ ಗೆದ್ದು ಬಂದಿದ್ದೀರಾ ಬಿಜೆಪಿಲೇ. ಅದರಿಂದ ಆ ಪೀಠದಲ್ಲಿ ಮಾತಾಡುವ ಅಧ್ಯಕ್ಷರೇ, ಕಾನೂನು ಮಂಗಳೂರಿನ ಬಗ್ಗೆ ಹೀಗೆ ಮಾತಾಡಬಾರ್ದು ನೀವು. ಮಂಗಳೂರಿನ ಪ್ರೀತಿ ಮಂಗಳೂರಿನವರೆಲ್ಲರೂ ಸತ್ಯ ಹರಿಶ್ಚಂದ್ರ ಅಂತ ಆ ರೀತಿ ಮಾತಾಡಬಾರ್ದು. ಅಲ್ಲ, ಹರಿಶ್ಚಂದ್ರ ಅಂತ ಅಧ್ಯಕ್ಷರೆಲ್ಲ ಹೇಳಿದ್ದು. ಮಂಗಳೂರಿನವರು ಮಾತಾಡ್ತೀರಿ ಅಂತ ನೀವು ಕೂಗಿ ಅಭ್ಯಾಸ ಐತಲ್ರಿ. ಆಯ್ತು, ಮಂಗಳೂರು ಮಾತಾಡ್ಲಿ, ಉತ್ತರ ಕೊಡೋಣ. ಅವರು ಮಾತಾಡದಷ್ಟು ಪಾಪ ಮಾತಾಡಬೇಕು. ಇಲ್ಲಿ ಅಸೆಂಬ್ಲಿನಲ್ಲಿ ಮಾತಾಡಕ್ಕೆ ಇರೋದು. ಇದು ಮಾತಾಡಕ್ಕೆ ಎಲ್ಲ ಉತ್ತರ ಕೊಡೋಣ. ಮುಖ್ಯಮಂತ್ರಿಗಳಿಗೆ ಟೈಮಿನ ಇದು ನಾವು ಫಿಕ್ಸ್ ಮಾಡಂಗಿಲ್ಲ. ಅಧ್ಯಕ್ಷರು, ಸಭಾನಾಯಕರು ಅವ್ರು ಎಷ್ಟು ತೀರ್ಮಾನ ತಗೋತಾರೆ ಅಷ್ಟನ್ನು ನಾವು ಅಧ್ಯಕ್ಷರ ಕೆಲಸ ಮಾಡ್ಬೇಕಷ್ಟೇ. ಅಧ್ಯಕ್ಷರ ಡ್ಯೂಟಿ. ಬಟ್ ಮುಖ್ಯಮಂತ್ರಿಗಳಿಗೆ ಟೈಮ್ ಫಿಕ್ಸ್ ಮಾಡಂಗಿಲ್ಲ. ಅದರಿಂದ ವಿರೋಧ ಪಕ್ಷದ ನಾಯಕರಿಗೆ ಒಂದ್ ವೇಳೆ ರಿಕ್ವೆಸ್ಟ್ ಮಾಡಿದ್ರು ಮಾಡಬಹುದು, ಸಭಾ ನಾಯಕರಿಗೆ ಮಾಡಂಗಿಲ್ಲ. ಈ ಸದ್ಯದಲ್ಲೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇದೆ. ಕೆಲಸ ಏನು? ಸದ್ಯದಲ್ಲೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇದೆ. ಶಿವಲಿಂಗೇಗೌಡ್ರೆ ಫಿಕ್ಸ್. ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡ್ತಕ್ಕಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.